ವಿರಾಮದ ಬಳಿಕ ಮತ್ತೆ ಸ್ವಾಗತ. ಅಶುದ್ಧಗೊಂಡಿದ್ದಂತಹ ಶುದ್ಧೀಕರಣ ಘಟಕ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿ ಕೆಲವೇ ಗಂಟೆಗಳಲ್ಲಿ ಸಂಪೂರ್ಣವಾಗಿ ಶುದ್ಧವಾಗಿದೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಇದು. ಅಶುದ್ಧಗೊಂಡಿದ್ದಂತಹ ಶುದ್ಧೀಕರಣ ಘಟಕ ಈಗ ಶುದ್ಧವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆಗಿ ಕೆಲವೇ ಗಂಟೆಗಳಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ. ವರದಿ ಬಿತ್ತರದ ಬೆನ್ನಲ್ಲೇ ಶುಚಿಯಾಗಿದೆ ಶುದ್ಧೀಕರಣ ಘಟಕ. ಕೆಲವೇ ಗಂಟೆಗಳಲ್ಲಿ ಶುದ್ಧೀಕರಣ ಘಟಕವನ್ನು ಸ್ವಚ್ಛಗೊಳಿಸಿದ್ದಾರೆ ನಗರಸಭೆಯ ಸಿಬ್ಬಂದಿ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆಗಿತ್ತು. ಹಾವೇರಿಯಲ್ಲಿ ನೀರಿನ ಘಟಕ ಅಶುದ್ಧಗೊಂಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆಗಿತ್ತು. ವರದಿ ಪ್ರಸಾರ ಆಗಿ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಗರಸಭೆ ಅಧಿಕಾರಿಗಳು ಕೆಲವೇ ಗಂಟೆಗಳಲ್ಲಿ ಈ ಘಟಕವನ್ನು ಶುದ್ಧಗೊಳಿಸಿದ್ದಾರೆ. ಆ ಮೂಲಕ ರಿಪಬ್ಲಿಕ್ ಕನ್ನಡದ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು ನಾವು ವರದಿಯನ್ನು ಪ್ರಸಾರ ಮಾಡೋದಕ್ಕಿಂತ ಮುಂಚೆ ಹೀಗಿರಲಿಲ್ಲ. ಸಂಪೂರ್ಣವಾಗಿ ಇದು ಗಬ್ಬೆದ್ದು ಹೋಗಿತ್ತು, ಅಥವಾ ಸಂಪೂರ್ಣವಾಗಿ ಇದು ಮಲಿನಗೊಂಡಿತ್ತು, ಅಥವಾ ಹಾಳಾಗಿತ್ತು, ದುರಸ್ತಿ ಇರಲಿಲ್ಲ, ಯಾವುದೇ ಮೇಂಟೆನೆನ್ಸ್ ಇರಲಿಲ್ಲ. ರಿಪಬ್ಲಿಕ್ ಕನ್ನಡ ಇದರ ಒಂದು ಅಗತ್ಯತೆಯ ಬಗ್ಗೆ ಮತ್ತು ಈ ಘಟಕ ಇದೆಯಲ್ಲ, ನೀರು ಶುದ್ಧೀಕರಣ ಘಟಕ, ಇದು ಎಷ್ಟು ಹೊಲಸೆದ್ದು ಹೋಗಿದೆ ಅನ್ನೋದರ ವರದಿಯನ್ನು ಪ್ರಸಾರ ಮಾಡಿ ಆದ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು. ನಗರಸಭೆ ಸಿಬ್ಬಂದಿ ಎಚ್ಚೆತ್ತುಕೊಂಡು ಈ ಘಟಕವನ್ನು ಶುದ್ಧಿಗೊಳಿಸಿದ್ದಾರೆ. ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಮೊದಲು ಹೆಂಗಿತ್ತು, ಈಗ ಹೆಂಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಲೆಫ್ಟ್ ಸೈಡ್ನಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಮೊದಲು ಹೀಗಿತ್ತಿದ್ದು, ಈಗ ರೈಟ್ ಸೈಡ್ನಲ್ಲಿ ಶುದ್ಧಗೊಂಡಿರುವಂಥ ನೀರು ಶುದ್ಧೀಕರಣ ಘಟಕ ಹೇಗಿದೆ ಅಂಥೇಳಿ. ಮೊದಲು ನೋಡಿ ಎಲ್ಲ ಕಿತ್ತೋಗಿತ್ತು, ಆ ನೀರಿನಲ್ಲಿ ಕಲ್ಮಶಗಳು ಸೇರಿತ್ತು, ಅದರ ಜೊತೆಗೆ ಪಾಚಿ ಕಟ್ಟಿ ಹಸಿರಾಗಿತ್ತು. ಈ ನೀರನ್ನು ಯಾವುದಕ್ಕೂ ಕೂಡ ಬಳಸೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಶುದ್ಧೀಕರಣ ಘಟಕದಲ್ಲೇ ಈ ರೀತಿಯಾಗಿ ಒಂದು ಮೇಂಟೆನೆನ್ಸ್ ಇಲ್ಲದೆ ಈ ರೀತಿ ಅವ್ಯವಸ್ಥೆ ಆಗಿತ್ತು. ಆದರೆ ರಿಪಬ್ಲಿಕ್ ಕನ್ನಡ ಇದರ ಹಿಂದೆ ಬಿದ್ದು ವರದಿ ಪ್ರಸಾರ ಮಾಡಿ ಆದ ನಂತರ ಈಗ ಇಂಪ್ಯಾಕ್ಟ್ ಆಗಿದೆ, ಶುದ್ಧವಾಗಿದೆ ನೀರಿನ ಘಟಕ.